ಅಂದರೆ ಎಲ್ಲಿ ಹೋಗಿದ್ರಿ ಇಷ್ಟೊತ್ತಲ್ಲಿ? ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ರಿ? ಹೇಯ್, ಎಲ್ಲಿಗೂ ಹೋಗಿಲ್ಲ ನಾನು. ಮಲ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ದೆ ಅಷ್ಟೇ. ನೀವು ನೋಡಿದ್ರೆ ಸುಳ್ಳು ಹೇಳ್ಬೇಡಿ ಭುವನ್. ಎಲ್ಲಿ ಹೋಗಿದ್ರಿ ಹೇಳಿ, ನಾನು ನೋಡಿದ್ದೀನಿ. ಏನು ನೋಡಿದೆ? ಹಾಂ, ಎಲ್ಲಿಗೂ ಹೋಗಿರಲಿಲ್ಲ ನಾನು. ನೀವು ಅದೆಲ್ಗೂ ಹೋಗ್ಬಿಟ್ಟು ಮನೆಗೆ ವಾಪಸ್ ಬರ್ತಾ ಇರೋದನ್ನ ನೋಡಿದ್ದೀನಿ ನಾನು. ಅದು ಅದು ಅದಾ ಅದು ಇಲ್ಲಿ ಹೀಗೆ ಗಾಳಿ ಸೇವನೆ ಮಾಡಕ್ಕೆ ಹೋಗಿದೆ ಅಷ್ಟೇ. ಹಾಂ. ಅಪ್ಪಾಜಿ ಏನು ಹೇಳಿದ್ರು ಮೊನ್ನೆ ನಿಮಗೆ? ಹಾಂ, ಅದರಿಂದ ಏನಾಯ್ತು ಅಂತ ಗೊತ್ತಿದೆ ಅಲ್ವಾ? ನೀವೇ ಇಡೀ ದಿನ ಉಪವಾಸ ಇದ್ರಿ, ನೆನಪಿಲ್ವಾ ನಿಮಗೆ? ಗೊತ್ತು ಗೊತ್ತು, ಅನುಭವಿಸ್ತು ನಾನೇ ತಾನೆ, ಗೊತ್ತಿದೆ. ಮತ್ತ್ಯಾಕೆ ಇವತ್ತು ಅಪ್ಪಾಜಿ ಹೇಳಿದ ಮಾತನ್ನು ಕೇಳಿದ್ರೆ ಮತ್ತೆ ಹೊರಗಡೆ ಹೋಗಿದ್ರಿ? ನೋಡು ಶ್ರದ್ಧಾ, ಅದೆಲ್ಲರಿಗೂ ಹೋಗಿದ್ದಲ್ಲ, ಹೀಗೆ ಸುಮ್ಮನೆ ಹೊರಗಡೆ ಹೋಗಿ ಬಂದೆ ಅಷ್ಟೇ. ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಿ ಭುವನ್. ಯಾವ ಸುಳ್ಳು ಹೇಳ್ತಿಲ್ಲ ಶ್ರದ್ಧಾ. ನೋಡು, ನಿನಗೆ ನನ್ನ ಕಷ್ಟ ಗೊತ್ತಿಲ್ಲ. ಗೊತ್ತಿದ್ರೆ ಈ ಥರ ಮಾತಾಡ್ತಾ ಇರಲಿಲ್ಲ. ಇಲ್ಲಿ ರೂಮಲ್ಲಿ ಹೆಗ್ಗಣ ಇಲಿಗಳು ಓಡಾಡ್ತವೆ, ಸರಿಯಾಗಿ ನಿದ್ದೆ ಬರಲ್ಲ. ಅದಕ್ಕೆ ಒಂಚೂರು ಜಾಗ್ ಮಾಡ್ಕೊಂಬಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ಹೋಗ್ತಿದ್ದೀನಿ, ವಾಕು ಜಾಗ್ ಅಂದ್ಕೊಂಡು. ಅದನ್ನು ನೀನು ತಪ್ಪು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಈಗ ಮಾತಾಡು. ನನಗೆ ನಾನೇನು ಮಾಡ್ತಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಮನೆಗೆ ಅನ್ಯಾಯ ಆಗುವಂಥ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಆಮೇಲೆ ನನಗೆ ಏನಾದರೂ ಅಪಾಯ ಆಗುವಂಥ ಕೆಲಸನ ನನ್ನ ಮೈ ಮೇಲೆ ಹೇಳ್ಕೊಳ್ಳಲ್ಲ. ಸೊ ನೀನು ನಿಶ್ಚಿಂತೆಯಿಂದ ಹೋಗಿ ನಿದ್ರೆ ಮಾಡ್ಬೋದು. ನೀನು ಇಷ್ಟೊತ್ತಲ್ಲಿ ಇಲ್ಲಿರೋದನ್ನ ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಪ್ಲೀಸ್ ಹೋಗು. ನೀವೇನು ಮಾಡ್ತಿದ್ದೀರಿ ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಹೆಚ್ಚಿಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಶೋರ್ ಮೇಡಮ್, ನನಗೆ ನಾನೇನು ಮಾಡ್ತಿದ್ದೀನಿ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಸೊ ಹೆಚ್ಚಿಗೆ ಏನು ಹೇಳೋದು ಬೇಕಾಗಿಲ್ಲ. ಧನ್ಯವಾದಗಳು. ಇದಕ್ಕೇನು ಕಮ್ಮಿ ಇಲ್ಲ. ನಿಮ್ಮ ಗಂಡ ಆದಮೇಲೆ ಸಾರಿ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಕ್ಷಮಿಸಿ. ಹೋಗಿ ಬನ್ನಿ. ಎಷ್ಟು ಹುಷಾರಾಗಿದ್ರೂ ಸಾಕಾಗಲ್ಲ.